ಬಿಹಾರ ಮತದಾರರ ಪರಿಷ್ಕರಣೆಯಿಂದ ಎಷ್ಟು ಲಕ್ಷ ಜನರು ಮತದಾನದ ಹಕ್ಕನ್ನು ಕಳೆದುಕೊಳ್ಳಬಹುದು? ಜನಸಂಖ್ಯೆಯ 50%ಗಿಂತ ಹೆಚ್ಚು ಜನರು ಚುನಾವಣಾ ಆಯೋಗ ಕೇಳಿರುವಂತಹ ದಾಖಲೆಗಳನ್ನು ಒದಗಿಸೋದಕ್ಕೆ ವಿಫಲ ಆದ್ರೆ ಏನಾಗಲಿದೆ? ಚುನಾವಣಾ ಆಯೋಗದ ಈ ಕ್ರಮದಿಂದ ಬಿಹಾರದಲ್ಲಿ ಬಿಜೆಪಿ ಹಾಗೆ ಎನ್ಡಿಎಗೆ ತಿರುಗುಬಾಣ ಆಗಲಿದೆಯಾ? ವಿಧಾನಸಭೆ ಚುನಾವಣೆಗೂ ಮೊದಲೇ ಬಿಹಾರ ವಿಪಕ್ಷದ ಕಡೆಗೆ ತಿರುಗುವಷ್ಟರ ಮಟ್ಟಿಗೆ ಬಿಜೆಪಿಗೆ ಹಿನ್ನಡೆ ಆಗಲಿದೆಯಾ? ಎನ್ಡಿಎ ನಾಯಕರ ಮೌನ ದುರ್ಬಲ ಸಮುದಾಯಗಳಲ್ಲಿ ಅದು ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆಗಲಿದೆಯಾ? ಬಿಹಾರದಲ್ಲಿ ಚುನಾವಣಾ ಆಯೋಗದ ಈ ವಿವಾದಾತ್ಮಕ ನಡೆ ಮುಂದೆ ಇಡೀ ದೇಶದಲ್ಲಿ ದೊಡ್ಡ ರಾಜಕೀಯ ವಿಷಯ ಆಗಲಿದೆಯಾ? ಚುನಾವಣೆ ನಡೆಯಲಿರುವಂತಹ ಬಿಹಾರದಿಂದ ಬರ್ತಾ ಇರುವಂತಹ ವರದಿಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ನಾವು ವಿಷಯಕ್ಕೆ ಬರೋಣ. ಬಿಹಾರದಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಮುಂದಾಗಿರೋದು ದೊಡ್ಡ ವಿವಾದವನ್ನೇ ಈಗ ಹುಟ್ಟಾಕಿದೆ. ಇದು ರಿಗ್ಗಿಂಗ್ ಯತ್ನ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮಾಡಿದೆ. ಈಗಾಗಲೇ ಇದರ ವಿರುದ್ಧ ರಾಜಕೀಯ ಪಕ್ಷಗಳು, ವ್ಯಕ್ತಿಗಳು ಮತ್ತೆ ಸಿವಿಲ್ ಸೊಸೈಟಿ ಗುಂಪುಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿವೆ. ಸುಪ್ರೀಂ ಕೋರ್ಟ್ ಜುಲೈ 10ರಂದು ಈ ಅರ್ಜಿಗಳನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ಳಲಿದೆ. ಹಾಗೆ ಈ ಪರಿಷ್ಕರಣೆಯ ರೀತಿ ಕಾನೂನು ಬಾಹಿರ ಮತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಇದಾಗುವಂತಹ ಕೆಲಸ ಅಲ್ಲ ಅನ್ನೋದ್ರ ಬಗ್ಗೆನೇ ಈಗಾಗಲೇ ತಕರಾರುಗಳು ಎದ್ದಿವೆ. ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸೋದಕ್ಕೆ ಕಾನೂನುಗಳಿವೆ. ಹೆಸರು ಮತದಾರರ ಪಟ್ಟಿಯಲ್ಲಿ ದಾಖಲಾಗಿದ್ರೆ ಮತ್ತೆ ಚುನಾವಣಾ ಆಯೋಗ ಅವ್ರ ಹೆಸರುಗಳನ್ನ ಅಳಿಸೋದಿಕ್ಕೆ ಬಯಸಿದ್ರೆ ಆ ವ್ಯಕ್ತಿಗಳಿಗೆ ನೋಟಿಸ್ ಅನ್ನ ಕಳಿಸಬೇಕು ಅಂತ ನಿಯಮನೇ ಹೇಳುತ್ತೆ. ಹೆಸರನ್ನ ಯಾಕೆ ಅಳಿಸಬಾರ್ದು ಅನ್ನೋದಕ್ಕೆ ಕಾರಣಗಳನ್ನ ಆಯೋಗ ಕಂಡುಕೊಳ್ಬೇಕು. ಇದಕ್ಕಾಗಿ ಇಂಥ ಮತದಾರರ ವೈಯಕ್ತಿಕ ವಿಚಾರಣೆಗೆ ಅವಕಾಶವನ್ನ ನೀಡಬೇಕಾಗತ್ತೆ. ಆದ್ರೆ ಈಗ ಸಲ್ಲಿಸಲಾಗಿರುವಂತಹ ಈ ಕಾರಣಗಳು ಸಮರ್ಥನೀಯವಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವವರಲ್ಲಿ ಒಬ್ಬರಾದಂತಹ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂದ್ರೆ ADR ಸಹ ಸಂಸ್ಥಾಪಕ ಜಗದೀಪ್ ಚೋಕರ್ ಅವರು ಹೇಳ್ತಾರೆ. ಬಿಹಾರದಲ್ಲಿ ಈಗ ಮತದಾನದ ಹಕ್ಕು ಕಳೆದುಕೊಳ್ಳಬಹುದಾದಂತಹ ಆತಂಕ ಎದುರಿಸ್ತಾ ಇರುವಂತಹ ಲಕ್ಷಾಂತರ ಮಂದಿ ಹಿಂದಿನ ಹಲವು ಚುನಾವಣೆಗಳಲ್ಲಿ ಮತ ಚಲಾಯಿಸಿದವರೇ ಆಗಿರಬಹುದು. ಆದ್ರೆ ಈಗ ತಮ್ಮ ಮತದಾನದ ಹಕ್ಕನ್ನ ಸಾಬೀತುಪಡಿಸೋದಕ್ಕೆ ಅವರು ದಾಖಲೆಗಳನ್ನ ತೀರಾ ಕಡಿಮೆ ಸಮಯದೊಳಗೆ ಸಲ್ಲಿಸಬೇಕಾಗಿದೆ. ಅದು ಸಾಧ್ಯವಾಗದೇ ಇದ್ರೆ ಅವರು ಕಾನೂನಿನ ದೃಷ್ಟಿಯಲ್ಲಿ ಪೌರತ್ವವನ್ನೇ ಸಾಬೀತುಪಡಿಸದ ಜನರಾಗಿ ನಿಲ್ಲುವಂತಾಗಬಹುದು. ಈಗಿನ ಪರಿಷ್ಕರಣೆ ನಿರ್ಧಾರದಿಂದ 2003ರಿಂದ ನೋಂದಾಯಿತರಾಗಿರುವಂತಹ ಲಕ್ಷಾಂತರ ಮತದಾರರು ತಮ್ಮ ಪೌರತ್ವ ಗುರುತನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಉಳಿಯೋದಿಲ್ಲ. ಅವರೆಲ್ಲರೂ ಈಗ ತಮ್ಮ ಮತದಾನದ ಹಕ್ಕಿನ ಬಗ್ಗೆ ಹೊಸದಾಗಿ ಪುರಾವೆಯನ್ನು ಒದಗಿಸಬೇಕಾಗಿದೆ. 2003ಕ್ಕಿಂತ ಮೊದಲು ದಾಖಲಾದಂತಹ ಅನೇಕರು ತಮ್ಮ ನೋಂದಣಿಯ ಪುರಾವೆಗಳನ್ನು ಸಹ ತೋರಿಸಬೇಕಾಗತ್ತೆ. ಆದ್ರೆ ಜೂನ್ 2025ರಲ್ಲಿ ಈ ನಿರ್ಧಾರಕ್ಕೆ ಕೆಲ ದಿನಗಳ ಮೊದಲು ಕೂಡ ಬಿಹಾರದ ಚುನಾವಣಾ ಆಯೋಗ 2024ರಲ್ಲಿ ಸಂಸತ್ತಿನ ಚುನಾವಣೆಗೆ ಅಂತಿಮಗೊಳಿಸಲಾದಂತಹ ಮತದಾರರ ಪಟ್ಟಿಯನ್ನೇ ಮಾನ್ಯ ಅಂತ ಒಪ್ಕೊಂಡಿತ್ತು. ಇದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ತನಿಖೆ ಹೇಳುತ್ತೆ. ಮತದಾರರ ನಿಯಮಿತ ನವೀಕರಣ, ಅಳಿಸುವಿಕೆ ಮತ್ತೆ ಸೇರ್ಪಡೆಗಾಗಿ ಆಯೋಗ ಇದೇ ಮತದಾರರ ಪಟ್ಟಿಯನ್ನ ಬಳಸ್ತಾ ಇತ್ತು ಅಂತ ಹೇಳಲಾಗಿದೆ. ಆಯೋಗದಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿದ್ದವರೇ ಈಗಿನ ಪರಿಷ್ಕರಣೆ ನಿರ್ಧಾರ ತೀರಾ ಅವ್ಯವಸ್ಥಿತ ಅಂತ ಒಪ್ಪುತ್ತಾರೆ ಅಂತ ವರದಿಯಾಗಿದೆ. ಇದು ವಿನಾಕಾರಣ 2003ರ ಮೊದಲು ದಾಖಲಾದಂತಹ ಮತದಾರರು ಮತ್ತೆ ನಂತರದವರ ನಡುವೆ ತಾರತಮ್ಯ ಕಾರಣ ಆಗುತ್ತೆ. ಈ ಹಿಂದೆ ಮತದಾನ ಮಾಡಿದ್ದವರೇ ಈಗ ಮತದಾನದ ಹಕ್ಕನ್ನು ಸಾಬೀತುಪಡಿಸೋದಕ್ಕೆ ಪುರಾವೆಯನ್ನ ಸಲ್ಲಿಸಬೇಕಾಗಿದ್ರೆ ಈ ಹಿಂದೆ ಅವ್ರು ಚಲಾಯಿಸಿದಂತಹ ಮತವನ್ನ ಆಯೋಗನೇ ಒಪ್ಕೊಂಡಿರೋದ್ರ ಬಗ್ಗೆ ಈಗ ಏನ್ ಸಮರ್ಥನೆ ಇರುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಅದು ತಪ್ಪು ಮತ ಅನ್ನೋದಾದ್ರೆ ಹಲವು ವರ್ಷಗಳಿಂದ ಮತದಾರರ ಪಟ್ಟಿ ತಯಾರಿಕೆಯಲ್ಲಿ ತೊಡಗಿರುವಂತಹ ಸರ್ಕಾರಿ ವ್ಯವಸ್ಥೆ ಮತ್ತೆ ಅಧಿಕಾರಿಗಳೆಲ್ಲರೂ ಕೂಡ ಹೊಣೆಗಾರರಾಗಬೇಕಾಗತ್ತೆ. ಸರಿಯಾದ ಮತದಾರರ ಪಟ್ಟಿಗಾಗಿ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಆಯೋಗಕ್ಕೆ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಅದು ತನ್ನ ವಿವೇಚನಾ ಅಧಿಕಾರವನ್ನು ತಪ್ಪು ಉದ್ದೇಶಗಳಿಗೆ ಬಳಸಿದಂತಿದೆ ಅನ್ನುವಂತಹ ಅನುಮಾನವನ್ನು ಕೂಡ ಮಾಜಿ ಅಧಿಕಾರಿ ಹೇಳಿರುವುದಾಗಿ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಉಲ್ಲೇಖ ಮಾಡಿದೆ. ಇನ್ನು ಕಾನೂನು ಹೇಳೋ ಪ್ರಕಾರ ನಾಗರಿಕರು ಮಾತ್ರನೇ ಮತ ಚಲಾಯಿಸಬಹುದು. ಆದರೆ ಪೌರತ್ವ ಖಚಿತಪಡಿಸುವಂತಹ ಅಧಿಕೃತ ದಾಖಲೆಗಳು ಈಗ ದೊಡ್ಡ ಪ್ರಶ್ನೆಯಾಗಿವೆ. ಮತದಾರರ ಕಾರ್ಡ್ಗಳನ್ನು ಒದಗಿಸೋದಕ್ಕೆ ಗುರುತಿನ ಪುರಾವೆಯಾಗಿ ಆಯೋಗ ವಿವಿಧ ದಾಖಲೆಗಳನ್ನು ಕೇಳಿದ್ದಿತ್ತು. ಆದರೆ ಈ ಬಾರಿ ಮತದಾರರ ಪೌರತ್ವವನ್ನು ಪರಿಶೀಲಿಸಬೇಕು ಅಂತ ಅದು ತನ್ನ ಆದೇಶಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಬಿಹಾರದಲ್ಲಿ ಆಯೋಗ ಇದನ್ನ ಮಾಡ ಹೊರಟಿರೋದು ದೊಡ್ಡ ಪರಿಣಾಮ ಬೀರುವಂತಾಗಿದೆ. ಇನ್ನು 2003ರ ಮತದಾರರ ಪಟ್ಟಿಯಲ್ಲಿ ಸೇರದಿರುವಂತಹ ಎಲ್ಲಾ ಮತದಾರರ ಪೌರತ್ವ ದೃಢೀಕರಿಸೋದು ಈ ಪರಿಷ್ಕರಣೆಯ ಉದ್ದೇಶ ಅಂತ ಆಯೋಗ ಹೇಳಿದೆ. ನಾಗರಿಕರು ತಮ್ಮ ಮತದಾನದ ಹಕ್ಕುಗಳ ಪುರಾವೆಯಾಗಿ ಒದಗಿಸಬೇಕಾಗಿರುವಂತಹ ದಾಖಲೆಗಳ ಕುರಿತು ಆಯೋಗದ ಸೂಚನೆಗಳು ಗೊಂದಲಕಾರಿ ಅಂತ ಕೂಡ ಹೇಳಲಾಗ್ತಾ ಇದೆ. ಆಯೋಗ ಕೇಳಿರುವಂತಹ 11 ದಾಖಲೆಗಳಲ್ಲಿ ಆಧಾರ್ ಮತ್ತೆ ಪಡಿತರ ಚೀಟಿ ಇಲ್ಲ.
ಹಾಗೆ ಅದೇ ವೇಳೆ ಇದು ಸಮಗ್ರ ಪಟ್ಟಿ ಅಲ್ಲ ಅಂತ ಕೂಡ ಆಯೋಗ ಹೇಳ್ತಾ ಇದೆ. 2023ರ ಮತದಾರರ ಪಟ್ಟಿಯ ಕೈಪಿಡಿ ವಯಸ್ಸು ಮತ್ತೆ ನಿವಾಸದ ಪುರಾವೆ ಸಾಬೀತಿಗೆ ಆಧಾರನ ಒಂದು ದಾಖಲೆಯಾಗಿ ಪಟ್ಟಿ ಮಾಡಿತ್ತು. ಈಗ ಗುರುತಿಗೆ ಅಗತ್ಯವಾದಂತಹ ದಾಖಲೆಗಳಿಲ್ಲದಲ್ಲಿ ಅಂಥ ಪ್ರಕರಣಗಳನ್ನು ಬಿಹಾರದ ಚುನಾವಣಾಧಿಕಾರಿಗಳು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಈಗ ಅದರ ಕುರಿತು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅಸ್ಪಷ್ಟ ಸೂಚನೆಗಳು ಬಂದಿರೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಹೇಳ್ತಾ ಇದೆ. ಗುರುತಿನ ದಾಖಲೆಗಳು ಇಲ್ಲದೇನೆ ಭಾಗಶಃ ಭರ್ತಿ ಮಾಡಿದಂಥ ಎಣಿಕೆ ನಮೂನೆಗಳನ್ನ ಬದಿಗಿಡೋದಕ್ಕೆ ಸೂಚಿಸಲಾಗಿದೆ. 11 ದಾಖಲೆಗಳಲ್ಲಿ ಯಾವುದನ್ನಾದ್ರೂ ತೋರಿಸೋದಕ್ಕೆ ಸಾಧ್ಯವಾಗದೇ ಇರುವಂಥ ಯಾವುದೇ ವ್ಯಕ್ತಿಯನ್ನ ಹೆದರಿಸದಂತೆ ಮತ್ತೆ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗದಂತೆ ಅವ್ರ ಎಣಿಕೆ ನಮೂನೆಯನ್ನ ಹೇಗಾದ್ರೂ ಭರ್ತಿ ಮಾಡುವಂತೆ ಸೂಚಿಸಲಾಗಿದೆ. ಆದ್ರೆ ಕಡೆಗೆ ಅಂಥ ನಮೂನೆಗಳನ್ನ ಬದಿಗಿಡಬೇಕು, ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆ ಬಂದಿದೆ ಅಂತ ಹೇಳಲಾಗಿದೆ. ಅವುಗಳನ್ನ ಹೇಗೆ ನಿರ್ವಹಿಸಲಾಗುತ್ತೆ ಅನ್ನೋದನ್ನ ನಂತರ ನಿರ್ಣಯಿಸಲಾಗುತ್ತೆ. ಆಯೋಗದ ಈಗಿನ ಆದೇಶದಲ್ಲಿ ಮತದಾರರ ಅರ್ಹತೆಯ ಮಾನದಂಡಗಳಲ್ಲಿ ಬದಲಾವಣೆಯಾಗಿದೆ. ಚುನಾವಣಾ ಆಯೋಗ ಇದನ್ನ ಮಾಡೋದು ಕಾನೂನು ಬಾಹಿರ. ಇದನ್ನ ಗೃಹ ಸಚಿವಾಲಯ ಮಾಡಬಹುದು, ಆದ್ರೆ ಚುನಾವಣಾ ಆಯೋಗ ಅಲ್ಲ ಅನ್ನೋದು ADR ಸಹ ಸಂಸ್ಥಾಪಕ ಜಗದೀಪ್ ಚೋಕರ್ ಅವರ ಅಭಿಪ್ರಾಯ ಆಗಿದೆ. ಸುಮಾರು 1 ತಿಂಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕಾಗಿದೆ. ಪ್ರತಿಯೊಬ್ಬ BLO ಕನಿಷ್ಠ 2 ಬಾರಿ ಮತದಾರರ ಮನೆಗೆ ಹೋಗಬೇಕಾಗತ್ತೆ. ಹೀಗಿರುವಾಗ 1 ತಿಂಗಳಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಈಗ ಮೊದಲನೇದಾಗಿ ಇಲ್ಲಿ BLO ಎಲ್ಲರನ್ನ ಮನೆಯಲ್ಲಿ ಹುಡ್ಕೋದಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಬಿಹಾರದಿಂದ 30ರಿಂದ 40% ಜನರು ಇತರ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ. ಅವರು ಮನೆಯಲ್ಲಿ ಇರೋದಿಲ್ಲ. ಈ ಜನರು ವೆಬ್ಸೈಟ್ ನಿಂದ ಫಾರಂ ಅನ್ನ ಡೌನ್ಲೋಡ್ ಮಾಡಬಹುದು, ಅದನ್ನ ಭರ್ತಿ ಮಾಡಬಹುದು ಮತ್ತೆ ಅಪ್ಲೋಡ್ ಮಾಡಬಹುದು ಅಂತ ಆಯೋಗ ಹೇಳುತ್ತೆ. ಜನ್ಮ ದಿನಾಂಕ ಮತ್ತೆ ಜನ್ಮ ಸ್ಥಳವನ್ನು ಸಾಬೀತುಪಡಿಸೋದು ಅಗತ್ಯವಾಗಿದೆ. ಪ್ರೌಢಶಾಲಾ ಪ್ರಮಾಣ ಪತ್ರ ಅಂಥ ದಾಖಲೆಗಳಲ್ಲಿ ಒಂದಾಗಿದೆ. ಈಗ ಪಾಸ್ಪೋರ್ಟ್ ಮತ್ತೆ ಜನನ ಪ್ರಮಾಣ ಪತ್ರಗಳು ಮಾತ್ರನೇ ಜನ್ಮ ಸ್ಥಳವನ್ನ ಹೊಂದಿವೆ. ಬಿಹಾರದ 2% ಜನರು ಮಾತ್ರನೇ ಪಾಸ್ಪೋರ್ಟ್ಗಳನ್ನ ಹೊಂದಿದ್ದಾರೆ. ಶಾಲೆ ಬಿಡುವಂತ ಪ್ರಮಾಣ ಪತ್ರ ಕೂಡ ಕಡ್ಡಾಯ ಆಗಿದೆ. ಆದ್ರೆ ಬಿಹಾರದಲ್ಲಿ ಎಷ್ಟು ಜನರು ಪ್ರೌಢಶಾಲೆಯಲ್ಲಿ ಉತ್ತೀರ್ಣರಾಗ್ತಾರೆ? ಈ ಕಾರಣಗಳಿಂದಾಗಿ ಇದು ಕೂಡ ಪ್ರಾಯೋಗಿಕವಲ್ಲ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲ ಕಾರಣಗಳಿಂದಾಗಿನೇ ಈ ಪರಿಷ್ಕರಣೆ ಕ್ರಮದಿಂದ ಬಿಹಾರದ ಅರ್ಧಕ್ಕಿಂತ ಹೆಚ್ಚು ಜನರು ಮತದಾನದ ಹಕ್ಕನ್ನು ಕಳೆದುಕೊಳ್ತಾರೆ. ಇತರ ರಾಜ್ಯಗಳಲ್ಲಿಯೂ ಕೂಡ ಇದನ್ನು ಮಾಡಲಾಗುತ್ತೆ ಅಂತ ಚುನಾವಣಾ ಆಯೋಗ ತನ್ನ ಸೂಚನೆಯಲ್ಲಿ ತಿಳಿಸಿದೆ. ಪೌರತ್ವ ಪ್ರಶ್ನೆಯನ್ನು ಹೊರತುಪಡಿಸಿ ಚುನಾವಣಾ ಆಯೋಗ ಪರಿಷ್ಕರಣಾ ಕಾರ್ಯವನ್ನು ಮಾಡಬಹುದು, ಆದರೆ ಅದನ್ನ ಮಾಡ್ತಾ ಇರುವಂತಹ ರೀತಿನೇ ಸಮಸ್ಯಾತ್ಮಕವಾಗಿದೆ. ಇದನ್ನ 1 ವರ್ಷದ ಹಿಂದೆ ಮಾಡಿದ್ರೆ ಸರಿಯಾಗಿರ್ತಿತ್ತು ಅಂತ ಚೋಕರ್ ಹೇಳ್ತಾರೆ. ಇದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ADR ಆಗ್ರಹವಾಗಿದೆ. ಈಗ ನಿಲ್ಲಿಸದೇ ಇದ್ರೆ ಅದು ಚುನಾವಣಾ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡುತ್ತೆ ಮತ್ತೆ ಜನರನ್ನ ಮತದಾನದ ಹಕ್ಕುಗಳಿಂದ ವಂಚಿತಗೊಳಿಸುತ್ತೆ. ಯಾರಾದ್ರೂ ನಾಗರಿಕರು ಅಂತ ಸಾಬೀತಾಗದೇ ಇದ್ರೆ ಅವರನ್ನ ಗಡಿಪಾರ್ ಮಾಡಬಹುದು. ಇದು ತುಂಬಾನೇ ಅಪಾಯಕಾರಿ. ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಏನು ಅಂತ ಅಂದ್ರೆ ಚುನಾವಣಾ ಆಯೋಗದ ಈ ಕಸರತ್ತಿನಿಂದಾಗಿ ಆತಂಕಕ್ಕೊಳಗಾಗಿರೋದು ವಿರೋಧ ಪಕ್ಷ ಮಾತ್ರ ಅಲ್ಲ, NDA ಕೂಡ ಅಷ್ಟೇ ಆತಂಕದಲ್ಲಿದೆ. ದಾಖಲೆಗಳನ್ನು ಒದಗಿಸೋದಕ್ಕೆ ಮತದಾರರಿಗೆ ನೀಡಲಾದಂತಹ ಕಡಿಮೆ ಸಮಯದ ಬಗ್ಗೆ NDA ಕಡೆಯವರೇನೆ ಈಗ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಒಳನಾಡಿನ ಜನರ ಬಳಿ ಅಗತ್ಯ ದಾಖಲೆಗಳೇ ಇಲ್ಲದೆ ಇರೋದ್ರಿಂದ ಇದೀಗ ಆತಂಕ ಕಾರಣ ಆಗಿದೆ. RJD, ಕಾಂಗ್ರೆಸ್ ಮತ್ತೆ CPML ಈ ನಡೆಯನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ರೆ NDA ಮಂದಿ ಕೂಡ ಈಗ ಒಳಗೇನೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಡೆಗೆ ಇದು ತಮಗೇ ತಿರುಗುಬಾಣ ಆಗಬಹುದು, ತಮ್ಮ ಸೋಲಿಗೆ ಕಾರಣ ಆಗಬಹುದು ಅನ್ನೋದು NDA ಆತಂಕ ಆಗಿದೆ. ಆದ್ರೆ ದುರಂತ ಏನು ಅಂತ ಅಂದ್ರೆ ಅವರು ಚುನಾವಣಾ ಆಯೋಗದ ನಡೆಯ ವಿರುದ್ಧ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಬಿಹಾರದ ಹೆಚ್ಚಿನ NDA ನಾಯಕರು ಈ ನಿರ್ಧಾರವನ್ನ ಸಾರ್ವಜನಿಕವಾಗಿ ಶ್ಲಾಘಿಸಿರೋದೇನೋ ನಿಜ. ಆದ್ರೆ ಪೌರತ್ವ ಸಾಬೀತುಪಡಿಸೋದಕ್ಕೆ ಇಷ್ಟು ಕಡಿಮೆ ಸಮಯದಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗದ ಹೆಚ್ಚಿನ ಜನರು ತಮ್ಮದೇ ಮತದಾರರಾಗಿದ್ದಾರೆ ಅನ್ನೋದು ಅವರಿಗೂ ಗೊತ್ತಿದೆ. ಇದು ಅವರಲ್ಲಿ ಆತಂಕವನ್ನು ಮೂಡಿಸಿದೆ. ಈಗ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ಹಾಗೆ ಇದು ನಿಜಕ್ಕೂ NRCಯನ್ನ ತರುವಂತಹ ಹುನ್ನಾರವಾಗಿದ್ದಲ್ಲಿ ಮತ್ತೊಂದು ಸಮಸ್ಯೆಗೆ ಎಡೆ ಮಾಡಿಕೊಳ್ಳಲಾಗ್ತಾ ಇದೆ. ಅಸ್ಸಾಂನ ಉದಾಹರಣೆ ನಮ್ಮ ಎದುರಿಗಿದೆ. ಅಲ್ಲಿ ತಮ್ಮ ಪೌರತ್ವವನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗದವರಲ್ಲಿ ಹೆಚ್ಚಿನವರು ಬಂಗಾಳಿ ಹಿಂದೂಗಳು, ಅಸ್ಸಾಮಿ ಹಿಂದೂಗಳು ಮತ್ತೆ ಗೂರ್ಖಾಗಳು. 2023ರ ಜಾತಿ ಸಮೀಕ್ಷೆ ಪ್ರಕಾರ ಬಿಹಾರದಲ್ಲಿ ಪರಿಶಿಷ್ಟ ಜಾತಿಯವರು 19.65%, ಹಾಗೆ ಪರಿಶಿಷ್ಟ ಪಂಗಡದವರು 1.68%, ಅತಿ ಹಿಂದುಳಿದ ಜಾತಿಯವರು 36.01% ಇದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅವ್ರ ಸ್ಥಿತಿ ಗಂಭೀರವಾಗಿದೆ. ಮತದಾರರಲ್ಲಿನ 57%ಗಿಂತ ಹೆಚ್ಚಿನವರು ಈ ಮತಗಳ ಮೇಲೆ NDA ಮತ್ತೆ ಮಹಾಮೈತ್ರಿ ಎರಡೂ ಕೂಡ ಕಣ್ಣಿಟ್ಟಿವೆ. ಜನಸಂಖ್ಯೆ 26.1% ರಷ್ಟಿರುವಂತಹ ಇತರ ಹಿಂದುಳಿದ ಜಾತಿಗಳ ಸ್ಥಿತಿ ಸ್ವಲ್ಪ ಉತ್ತಮವಾಗಿದೆ. ಹಿಂದೂ ಮೇಲ್ಜಾತಿಗಳು 10.6% ಉತ್ತಮ ಸ್ಥಾನದಲ್ಲಿದ್ದಾರೆ. ಬಿಜೆಪಿ ಹೆಚ್ಚಾಗಿ ಅವರನ್ನು ಅವಲಂಬಿಸಿದ್ರು ಕೂಡ ಅದು ಸಮಾಜದ ಇತರ ವರ್ಗಗಳ ಮತಗಳನ್ನ ಕೂಡ ನೆಚ್ಕೊಂಡಿದೆ. ಇನ್ನು ರಾಜ್ಯದಲ್ಲಿ 17.7% ಮುಸ್ಲಿಮರು ಮತ್ತೆ 82% ಹಿಂದೂಗಳಿದ್ದಾರೆ.
SC, ST ಮತ್ತೆ EBC ಸಮುದಾಯಗಳ ಮತಗಳು ಚುನಾವಣಾ ಆಯೋಗದ ಪರಿಷ್ಕರಣೆ ಕ್ರಮದಿಂದಾಗಿ NDAಯಿಂದ ದೂರ ಆಗಲಿವೆ ಅಥವಾ ಆ ಮತಗಳು ಮಹಾ ಮೈತ್ರಿಕೂಟದ ಕಡೆಗೆ ಹೋಗುವಂತಾಗಬಹುದು ಅನ್ನೋ ಒಂದು ಅಭಿಪ್ರಾಯ ಕೂಡ ಕೇಳಿಬರ್ತಾ ಇದೆ. ಇನ್ನು JDU ಕೂಡ ಈ ಸಮುದಾಯಗಳಿಂದ ಗಣನೀಯ ಸಂಖ್ಯೆಯ ಮತಗಳನ್ನು ಪಡಿತಾ ಇದೆ. ಹೀಗಾಗಿ ಮಹಾ ಮೈತ್ರಿಕೂಟದ ಘಟಕಗಳು ಮಾತ್ರನೇ EBCಗಳು ಮತ್ತೆ ದಲಿತ ಸಮುದಾಯದ ಮತಗಳನ್ನು ಪಡೆಯುತ್ತವೆ ಅಂತ ಹೇಳೋದು ತಪ್ಪಾಗತ್ತೆ. ಕಳೆದ ವರ್ಷ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಬಿಹಾರದಲ್ಲಿ 6 SC ಮೀಸಲು ಸ್ಥಾನಗಳಲ್ಲಿ 5 ಸ್ಥಾನಗಳನ್ನು NDAನೇ ಗೆದ್ದಿತ್ತು. ಹೆಚ್ಚಿನ ಹಿಂದುಳಿದ ಜಾತಿಗಳ ಸಂಸದರು JDU ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ರು. 19.65% ದಲಿತರಲ್ಲಿ 5.31% ಜನರು ದುಸಾದ್ ಜಾತಿಗಳಿಗೆ ಸೇರಿದವರು. LJP ನಾಯಕ ಚಿರಾಗ್ ಪಾಸ್ವಾನ್ ಈ ಸಮುದಾಯಕ್ಕೆ ಸೇರಿದ್ದಾರೆ. ಆದರೆ ಸುಮಾರು 3% ಮುಸಾಹರ್ಗಳಿದ್ದಾರೆ. ಹಿಂದೂಸ್ತಾನಿ ಅವಾಮ್ ಮೋರ್ಚಾದ ಜಿತಿನ್ ರಾಮ್ ಮಾಂಜಿ ಅವರ ಸಮುದಾಯ ಇದಾಗಿದೆ. ಇನ್ನು ಚುನಾವಣಾ ಆಯೋಗದ ಉದ್ದೇಶ ಬಾಂಗ್ಲಾದೇಶಿ ಮುಸ್ಲಿಂ ನುಸುಳುಕೋರರನ್ನ ಗುರುತಿಸೋದಾಗಿರಬಹುದು. ಆದರೆ ಸಮುದಾಯದ ಅತ್ಯಂತ ದುರ್ಬಲ ವರ್ಗ ಇದರಿಂದ ತೊಂದರೆಯನ್ನು ಅನುಭವಿಸುತ್ತೆ. ಅವರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಧಾರ್, ನರೇಗಾ ಮತ್ತೆ ಪಡಿತರ ಚೀಟಿಗಳಿದ್ರೂ ಕೂಡ ಆಯೋಗ ಕೇಳಿರುವಂತಹ ಇತರ ದಾಖಲೆಗಳು ಇಲ್ಲ. ಈ ದಾಖಲೆಗಳನ್ನು ಇಷ್ಟು ಕಡಿಮೆ ಅವಧಿಯಲ್ಲಿ ಪಡೆಯೋದು ಕೂಡ ಸಾಧ್ಯನೇ ಇಲ್ಲ. ಇದಲ್ಲದೆ ಹೆಚ್ಚಿನ ಸಂಖ್ಯೆಯ ಕಾರ್ಮಿಕ ವರ್ಗದ ಜನರು ತಮ್ಮ ಮನೆಯಿಂದ ದೂರದಲ್ಲಿ ವಾಸಿಸ್ತಾ ಇದ್ದಾರೆ. ಬಿಹಾರದಿಂದ ಲಕ್ಷಾಂತರ ಕೃಷಿ ಕಾರ್ಮಿಕರು 1 ತಿಂಗಳ ಹಿಂದೆನೆ ಹರಿಯಾಣ, ಪಂಜಾಬ್ ಮತ್ತೆ ಪಶ್ಚಿಮ ಉತ್ತರ ಪ್ರದೇಶಕ್ಕೆ ತೆರಳಿದ್ರು. ದಾಖಲೆಗಳನ್ನ ಪಡೆದು ಸಲ್ಲಿಸೋದಕ್ಕೆ ಅವರು ತಮ್ಮ ಹಳ್ಳಿಗಳಿಗೆ ಹಿಂತಿರುಗೋದು ಅಸಾಧ್ಯ. ಹೀಗಿರುವಾಗ ಆಯೋಗದ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯವಾಗದವ್ರ ಗತಿ ಏನನ್ನೋದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಅವರಿಗೆ ಮತ ಚಲಾಯಿಸೋದಕ್ಕೆ ಅವಕಾಶ ನೀಡಲಾಗೋದಿಲ್ವ ಹಾಗಾದ್ರೆ? ಅಥವಾ ಸರ್ಕಾರದಿಂದ ಅವ್ರಿಗೆ ಸಿಗ್ತಾ ಇರುವಂಥ ಎಲ್ಲ ಸವಲತ್ತುಗಳನ್ನು ಕಿತ್ಕೊಳ್ಳಲಾಗತ್ತಾ? ಅಂಥವ್ರನ್ನ ಬಂಧನ ಶಿಬಿರಗಳಲ್ಲಿ ಇರಿಸಿ ಗಡೀಪಾರು ಮಾಡಲಾಗತ್ತಾ? ಅವರನ್ನ ಯಾವ ದೇಶಕ್ಕೆ ಗಡೀಪಾರು ಮಾಡಲಾಗತ್ತೆ? ಅವ್ರಿಗೆ ಆಶ್ರಯ ಕೊಡ್ತೀವಿ ಅಂತ ಹೇಳೋದಾದ್ರೆ ಅವರು ಬಾಂಗ್ಲಾದೇಶ, ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದಲ್ಲಿ ತಾರತಮ್ಯ ಎದುರಿಸಿದಂಥ ಹಿಂದೂಗಳು ಅಂತ ಸಾಬೀತುಪಡಿಸಬೇಕಾಗತ್ತೆ. ಇದು ಯಾವುದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಸಮುದಾಯಗಳ ಭಿನ್ನತೆಯ ಹೊರತಾಗಿನೂ ಹಲವಾರು ಪ್ರಶ್ನೆಗಳು ಸಾಮಾನ್ಯ ಜನರನ್ನ ಕಾಡ್ತಾ ಇವೆ. BJPಗಂತೂ ಚುನಾವಣಾ ಆಯೋಗದ ಬೆಂಬಲಕ್ಕೆ ನಿಂತಷ್ಟು ತಮ್ಮದೇ ಆದಂಥ ಮತದಾರರನ್ನ ಕಳೆದುಕೊಳ್ಳುವಂಥ ಆತಂಕ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಬಿಹಾರದಲ್ಲಿ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರುವಂತಹ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಒಂದು ರಾಷ್ಟ್ರೀಯ ವಿವಾದವಾಗಿ ಮಾರ್ಪಾಡಾಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಇದು ಬಿಹಾರಕ್ಕೆ ಅಥವಾ ಉತ್ತರ ಭಾರತಕ್ಕೆ ಮಾತ್ರನೇ ಸೀಮಿತವಾಗಿ ಉಳ್ಕೊಂಡಿಲ್ಲ, ಇದೀಗ ಇಡೀ ದೇಶದ ಸಮಸ್ಯೆಯಾಗಿ ಬೆಳೆದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಈಗ ಚುನಾವಣಾ ಆಯೋಗದ ಈ ಒಂದು ಕ್ರಮ ಸರಿ ಇದೆಯಾ ಅಥವಾ ಇದರಿಂದ ಲಕ್ಷಾಂತರ ಜನ ಮತದಾನದ ಹಕ್ಕನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆಯಾ? ಈ ಕ್ರಮ ಬಿಹಾರದಲ್ಲಿ BJPಗೆ ದುಬಾರಿ ಆಗ್ಲಿದೆಯಾ? ಈ ಕುರಿತು ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.